ಪಕ್ಷಿಗಳ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಮಳೆ ಇಲ್ಲ. ಆದ್ರಿಂದ ಆ ಊರಿನಲ್ಲಿ ಬೆಳೆನೂ ಬೆಳೀತಾ ಇರಲಿಲ್ಲ. ಊರಿನ ಮಧ್ಯದಲ್ಲಿ ಇದ್ದಿದ್ದು ಒಂದೇ ಒಂದು ಬಾವಿ. ಆ ಬಾವಿಯ ನೀರು ಕೂಡ ಬತ್ತಿ ಹೋಗ್ತಾ ಇತ್ತು. ವ್ಯವಸಾಯ ಮಾಡ್ತಾ ಇರುವ ತುನಿಗುಬ್ಬಚ್ಚಿ ತರ ಇರುವ ರೈತರಿಗೆ ನೀರಿಲ್ಲದೆ ತುಂಬಾನು ಕಷ್ಟ ಆಗ್ತಾ ಇತ್ತು. ಆದ್ರೆ ಆ ಊರಿನಲ್ಲಿ ಇದ್ದ ಚಿಚುಕಾಗೆ ಮಾತ್ರ ಅವಳ ಹಣ, ಅವಳ ವ್ಯಾಪಾರ ಅಂತ ಖುಷಿಯಾಗಿದ್ಲು. ಒಂದಿನ ಸಂಜೆ ಸಮಯ ಆ ಊರಿನ ಪಕ್ಷಿಗಳು ಎಲ್ರೂ ಕೂಡ ಈ ನೀರಿನ ಸಮಸ್ಯೆಯ ಬಗ್ಗೆ ಚರ್ಚಿಸೋದಕ್ಕೋಸ್ಕರ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಆವಾಗ ತುನಿಗುಬ್ಬಚ್ಚಿ ಬೇಜಾರಿಂದ, ಏನು ಈ ಮಳೆ ಬರದೆ ನನ್ನಿಂದ ವ್ಯವಸಾಯನೇ ಮಾಡಕ್ಕಾಗ್ತಾ ಇಲ್ಲ. ನೀರಿಲ್ದೆ ವ್ಯವಸಾಯ ಹೇಗ್ ಮಾಡೋದು? ಬೆಳೆ ಎಲ್ಲಾನು ಒಣಗೋಗ್ತಾ ಇದೆ. ತುನಿ, ನಿನ್ನಂತ ವ್ಯವಸಾಯಿಗಳೇ ಬೆಳೆ ಬೆಳೆಯಲ್ಲ ಅಂತ ಹೇಳಿದ್ರೆ ನನ್ನಂತ ಅಂಗಡಿ ಇಟ್ಕೊಂಡಿರೋರು ಏನ್ ಮಾಡೋದು? ಬೆಳೆ ಬೆಳಿಲಿಲ್ಲ ಅಂದ್ರೆ ನನ್ನ ಅಂಗಡಿಗೆ ಯಾರು ಏನ್ ಕೊಡ್ತಾರೆ? ನಾನ್ ಮಾತ್ರ ಏನ್ ಮಾಡೋದು ಹೇಳು? ನೀವ್ ಮಾತ್ರನಾ? ನಾನ್ ಕೂಡ ಮಣ್ಣಿನ ಮಡಿಕೆ ಮಾಡೋಳು. ಮಣ್ಣಿನ ಮಡಿಕೆ ಮಾಡಕ್ಕೆ ನನಗೆ ನೀರ್ ಬೇಕಾಗುತ್ತೆ. ನೀರಿಲ್ಲ ಅನ್ನೋದ್ರಿಂದ ಮಡಿಕೆ ಮಾಡಕ್ಕಾಗ್ತಿಲ್ಲ. ಕೆಲ್ಸನೂ ಹಾಗೇನೆ ನಿಂತು ಹೋಗಿದೆ. ಇದಕ್ಕೆ ಏನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಂತ ಎಲ್ರೂ ಮಾತಾಡ್ತಾ ಇದ್ದಾಗ ಬಡ್ಡಿ ಲೆಕ್ಕ ಹಾಕೊಂಡೆ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅವಳ ಜೊತೆ ಲೂಸಿ ಹಾಗೂ ಮಹಿ ಕೂಡ ಅಲ್ಲಿಗೆ ಬಂದ್ರು. ಆವಾಗ ಚಿಚು ನಗುತ್ತಾ, ಏಂಟೋನಿ, ತುಂಬಾನು ಕಷ್ಟಪಡ್ತಾ ಇರೋ ಹಾಗಿದೆ. ಆದ್ರೆ ನನ್ನ ಪರಿಸ್ಥಿತಿ ಹಾಗಿಲ್ಲ. ನನ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಹಣನೂ ಇದೆ. ನೀರ್ ಸಿಟಿಗೆ ಹೋಗಿ ತಗೊಂಡ್ ಬಂದ್ಕೊಳ್ತೀನಿ. ಅರೆ, ಏನ್ ಚಿಚು ಈ ರೀತಿ ಮಾತಾಡ್ತಿದ್ಯಾ? ನೀರಿಲ್ದೆ ಎಲ್ರೂ ಕಷ್ಟಪಡ್ತಾ ಇದ್ರೆ ಅವ್ರನ್ನ ನೋಡಿ ಹಾಸ್ಯ ಮಾಡ್ತಾ ಇದೀಯಾ? ನನ್ನ ಕೋಳಿ ಫಾರಂಗೂ ಕೂಡ ನೀರಿಲ್ದೆ ಕೋಳಿಗಳು ಕೂಡ ದಾನ ತಿಂತಾ ಇಲ್ಲ ಗೊತ್ತಾ? ಹಾ ಹೌದು. ಯಾಕೆ ಚಿಚು ಈ ರೀತಿ ಮಾತಾಡ್ತಾ ಇದೀಯಾ? ಎಲ್ರೂ ಕಷ್ಟಪಡ್ತಾ ಇದ್ದಾಗ ಅವ್ರಿಗೆ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವ್ರನ್ನ ನೋಡಿ ಹಾಸ್ಯ ಮಾಡಬಾರ್ದಾಗಿತ್ತು. ಆವಾಗ ಚಿಚುಕಾಗೆ ನಗುತ್ತಾ, ನಿಮ್ ಕಷ್ಟ ನಿಮ್ದು, ನನ್ ಕಷ್ಟ ನಂದು ಲೂಸಿ. ಹಣನ ಖರ್ಚು ಮಾಡದೆ ನಂತರ ಕೂಡಿಟ್ಟಿದ್ರೆ ಇವಾಗ ಹಣ ತಗೊಂಡು ನೀವು ನೀರ್ ತಗೊಳ್ಬೋದಾಗಿತ್ತಲ್ವಾ? ತುನಿ ಕೋಪದಿಂದ, ಚಿಚು ಸಾಕ್, ಬಾಯಿ ಮುಚ್ಚು. ನಿನ್ನ ಈ ಅಹಂಕಾರದ ಮಾತು ನಮಗ್ ಬೇಡ. ನಿನಗೆ ಸ್ವಲ್ಪ ಕೂಡ ಕರುಣೆನೇ ಇಲ್ಲ ಅಲ್ವಾ? ನಿನ್ ಮಗ ಚಿನ್ನು ಕೂಡ ಇಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ದಾನೆ, ಗೊತ್ತಾಗಲ್ವಾ ನಿಂಗೆ? ನನ್ ಮಗ ಬುದ್ಧಿವಂತ. ಅವನು ಈ ಗಾಳಿಯಲ್ಲಿ ಇರೋ ನೀರನ್ನ ಕೂಡ ತೆಗ್ದು ಅವನ ದಾಹನ ತೀರಿಸ್ಕೊಳ್ತಾನೆ. ಹೀಗಿರುವಾಗ ಆ ದಿನ ಸಂಜೆ ಸಮಯ ಬನ್ನಗಿಳಿ, ಬುಜ್ಜಿಗುಬ್ಬಚ್ಚಿ ಹಾಗೂ ಚಿನ್ನುಕಾಗೆ 3 ಜನ ಕೂಡ ಊರಿನ ಬಾವಿ ಹತ್ರ ಆಟ ಆಡ್ತಾ ಇದ್ರು. ಆ ಬಾವಿಯಲ್ಲಿ ನೀರಿಲ್ಲ ಅನ್ನೋದ್ರಿಂದ ಚಿನ್ನುಕಾಗೆಗೆ ಕೋಪ ಬಂತು. ಆವಾಗ ಚಿನ್ನು ಕೋಪದಿಂದ, ಅರೆ, ಈ ಬಾವಿಯಲ್ಲಿ ಯಾಕೆ ನೀರಿಲ್ಲ? ಮೊದಲು ನಮ್ಮ ಅಮ್ಮನ ಹತ್ರ ಹೋಗಿ ಕೇಳ್ಬೇಕು ಯಾಕೆ ನೀರಿಲ್ಲ ಅಂತ. ಆವಾಗ ಬುಜ್ಜಿ ಚಿನ್ನು ಹತ್ರ, ಏನೋ ನೀನು ಬಾವಿಯಲ್ಲಿ ನೀರಿಲ್ಲ ಅಂದ್ರೆ ನಿಮ್ಮ ಅಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ನೀನು ಆಟಾಡಕ್ ಬಂದೆ, ನಮ್ ಜೊತೆ ಎಲ್ಲ ಸೇರಿ ಆಟಾಡು. ಅರೆ ಏನ್ ಬುಜ್ಜಿ, ನೀರಿಲ್ಲ ಅಂದ್ರೆ ನಿಮ್ಮಮ್ಮ ಹೇಗೆ ಅನ್ನ ಮಾಡ್ತಾರೆ, ನಿನಗೆ ಊಟ ಹಾಕ್ತಾರೆ, ಯೋಚನೆ ಮಾಡಲ್ವಾ ನೀನು? ಬನ್ನು ಹೇಳಿದ್ದು ನಿಜಾನೇ. ನಮ್ಮಮ್ಮ ಜಿಪಣಿ ಆಗಿರ್ಬೋದು, ಆದ್ರೆ ಇಂಥ ಸಮಸ್ಯೆಗಳಿಗೆ ನಮ್ಮಮ್ಮ ಏನಾದ್ರೂ ಒಂದು ಸಹಾಯ ಮಾಡೇ ಮಾಡ್ತಾರೆ. ಹಾಗಂತ ಅನ್ಕೊಂಡು ಚಿನ್ನುಕಾಗೆ ಅವನ ತಾಯಿ ಹತ್ರ ನೀರಿನ ಸಮಸ್ಯೆ ಮಾತಾಡೋದಕ್ಕೋಸ್ಕರ ಮನೆಗೆ ಹೋದ. ಅಮ್ಮ, ನಿನಗ್ ಗೊತ್ತಾ, ನಮ್ಮ ಊರಲ್ಲಿರೋ ಬಾವಿಯಲ್ಲಿ ನೀರೇ ಇಲ್ಲ. ನೀರಿಲ್ದೆ ಪಾಪ ಎಲ್ರು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಅಮ್ಮ, ನೀನು ಈ ಊರಿನವ್ರಿಗೆ ಏನಾದ್ರೂ ಸಹಾಯ ಮಾಡ್ಬೋದಲ್ವಾ? ಸುಮ್ನಿರೋ. ನನ್ನ ಹತ್ರ ಇರೋ ಹಣ ಖರ್ಚು ಮಾಡಿ ನಾನು ಯಾರಿಗೂ ಸಹಾಯ ಮಾಡಕ್ ಆಗಲ್ಲ. ಅದು ಊರಿನವರ ಸಮಸ್ಯೆ. ನಮ್ಮ ಹತ್ರ ಹಣ ಇದೆ, ಬಿಡು. ಏನಮ್ಮ ನೀನು, ಇಷ್ಟು ದಿನ ನೀನು ಜಿಪಣತನ ಒಳ್ಳೇದು, ಅದು ಯಾವಾಗ್ಲಾದ್ರೂ ಅರ್ಥ ಆಗುತ್ತೆ ಅಂತ ಹೇಳ್ದೆ. ಪಾಪ ಟೊನಿಯತ್ತೆ ನೀರಿಲ್ದೆ ಅವ್ರ ಹೊಲದಲ್ಲಿರೋ ಬೆಳೆ ಎಲ್ಲ ಒಣಗೋಗಿದೆಮ್ಮ. ನೀನು ಸಹಾಯ ಮಾಡ್ಬೋದಲ್ವಮ್ಮ? ಚಿಚುಕಾಗೆ ಕೋಪದಿಂದ, ನೀನು ನನಗ್ ಮಗ್ನ ಇಲ್ಲ ಆ ಟುನಿಗ್ ಮಗ್ನ? ಅಹಂಕಾರನಾ? ಹಾಗಲ್ಲಮ್ಮ, ನಾವು ಬಾಳ್ತಾ ಇರೋ ಊರಿಗೆ ಒಂದು ಸಮಸ್ಯೆ ಅಂತ ಬರುವಾಗ ನಾವು ಕೂಡಿಟ್ಟಿರುವ ಹಣ ಖರ್ಚು ಮಾಡೋದ್ರಲ್ಲಿ ಏನಮ್ಮ ತಪ್ಪಿದೆ? ಹಾಗಂತ ಹೇಳ್ತಾ ಇದ್ದಾಗ ಚಿಚು ಯೋಚನೆ ಮಾಡ್ತಾ ಇದ್ಲು. ಆವಾಗ್ಲೇ ಚೋಟಿಗಿಳಿ ಹಾಗೂ ಟೊನಿಗುಬ್ಬಚ್ಚಿ ಅಲ್ಲಿಗೆ ಬಂದ್ರು. ಏನ್ ಚಿಚು, ನಿನ್ ಮಗ ನಿನಗೆ ಪಾಠ ಕಲ್ಸ್ಕೊಡ್ತಿದ್ದಾನಾ? ಇವಾಗ್ಲಾದ್ರೂ ಬುದ್ಧಿ ಬಂತಾ? ಏನ್ ಟೊನಿ, ತಮಾಷೆ ಮಾಡೋದಕ್ಕೋಸ್ಕರ ಬಂದಿದೀಯಾ ನೀನು? ತಮಾಷೆ ಅಲ್ಲ ಚಿಚು, ಇದು ಊರಿನ ಸಮಸ್ಯೆ. ನಮ್ಮ ಊರಿನ ಆ ಕಡೆ ನದಿ ಇದೆ ಅಲ್ವಾ, ಆ ನೀರನ್ನ ಊರಿಗೆ ತಗೊಂಡ್ ಬರ್ಬೇಕು. ಏನೋ ನದಿ ನೀರಿನ ಊರೊಳಗಡೆ ತಗೊಂಡ್ ಬರೋದಾ? ಅದೆಷ್ಟು ಕಷ್ಟ. ನನ್ನಿಂದ ಅದನ್ನ ಮಾಡಕ್ಕಾಗಲ್ಲಪ್ಪ. ಆವಾಗ್ಲೇ ಮಹಿ ಹದ್ದು ಅಲ್ಲಿಗೆ ಬಂತು. ಚಿಚು, ಯಾವಾಗ್ಲೂ ಕಷ್ಟಪಡದೆ ಎಲ್ಲಾನು ನಡಿಬೇಕು ಅಂದ್ರೆ ಆಗೋದಿಲ್ಲ. ಇವತ್ತು ನಾವೆಲ್ರೂ ಒಟ್ಟಿಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾಳೆ ಈ ಊರನ್ ಬಿಟ್ಬಿಟ್ಟೆ ಎಲ್ಲಾದ್ರೂ ಹೋಗ್ಬೇಕಾಗುತ್ತೆ. ಹೌದು ಚಿಚು, ಸ್ವಲ್ಪ ಯೋಚನೆ ಮಾಡು. ನಿನ್ನತ್ರ ಒಳ್ಳೆ ಯೋಚನೆ ಇರುತ್ತೆ. ಏನಾದ್ರೂ ಯೋಚನೆ ಮಾಡಿ ನಮ್ಮ ಊರಿಗೆ ನೀರಿನ ಸಮಸ್ಯೆಗೆ ಏನಾದ್ರೂ ಸಹಾಯ ಮಾಡು. ಹಾಗಂತ ಚಿನ್ನುಕಾಗೆ ಬೇಡ್ಕೊಂಡಿದ್ದು.
ತನ್ನ ಗೆಳತಿಯರು ಎಲ್ರೂ ಕೂಡ ಕೇಳ್ಕೊಂಡಿದ್ರಿಂದ ಚಿಚ್ಚು ಬದಲಾದ್ಲು. ಆವಾಗ್ಲೇ ಲೂಸಿ ಪಾರಿವಾಳ ಹಾಗೂ ಕುಹು ಬಾತು ಅಲ್ಲಿಗೆ ಬಂದ್ರು. ಎಲ್ರೂ ಸೇರಿ ನೀರಿನ ಸಮಸ್ಯೆಗೋಸ್ಕರ ಯೋಚನೆ ಮಾಡಕ್ ಶುರು ಮಾಡಿದ್ರು. ಸರಿ ಸರಿ, ನಾನು ಹಣ ಖರ್ಚಾಗೋದ ಬಗ್ಗೆ ಯೋಚನೆ ಮಾಡದೆ ಊರಿಗೆ ಸಹಾಯ ಮಾಡ್ತೀನಿ. ನದಿ ತುಂಬಾ ದೂರದಲ್ಲಿ ಇರೋದ್ರಿಂದ ಆ ನೀರನ್ನ ಊರಿಗೆ ತಗೊಂಡ್ ಬರಕ್ಕೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು. ಏನದು? ಏನಿದ್ರು ಹೇಳು ಚಿಚ್ಚು. ನಾವೆಲ್ಲರೂ ಹಣ ಸೇರಿಸಿ ಒಂದು ದೊಡ್ಡ ಟ್ಯಾಂಕರ್ ಲಾರಿನ ತಗೊಂಡ್ ಬಂದ್ರೆ ಆ ಲಾರಿಯಲ್ಲಿ ನೀರು ತುಂಬಿಸ್ಕೊಂಡು ನಮ್ಮೂರಿಗೆ ಮನೆ ಮನೆಗೆ ತಗೊಂಡ್ ಬಂದು ಕೊಡ್ಬೋದಲ್ವಾ? ಟ್ಯಾಂಕರ್ ಲಾರಿನಾ? ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅಲ್ವಾ? ಹೌದು, ಅಷ್ಟು ಹಣ ನಮ್ಮ ಹತ್ರ ಎಲ್ಲಿದೆ? ನಾನಿದ್ದೀನಿ ಅಲ್ವಾ, ಎಲ್ರಿಗೂ ಬಡ್ಡಿ ಇಲ್ದೇನೆ ನಾನು ಸಾಲ ಕೊಡ್ತೀನಿ. ಆದ್ರೆ ಒಂದು ಕಂಡೀಷನಾ? ಪುನಃ ನಿನ್ನ ಜಿಪ್ನತನ ತೋರಿಸ್ತೀಯಾ ಏನೋ? ಹಾಗಲ್ಲ, ಏನೂ ಇಲ್ಲ. ಆ ಟ್ಯಾಂಕರ್ ಲಾರಿ ಮೇಂಟೆನೆನ್ಸ್ಗೋಸ್ಕರ ವಾರಕ್ಕೆ ಒಬ್ರು ಮನೆಯಿಂದ 10 ರೂಪಾಯಿ ಕೊಡಬೇಕು. ಆವಾಗಲೇ ಈ ಸೇವೆ ಯಾವಾಗಲೂ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಅರ್ಧದಲ್ಲೇ ನಿಂತೋಗುತ್ತೆ. ನಾನು ಹೇಳಿದ ಥರ ಮಾಡಿದ್ರೆ ನೀರಿನ ಸಮಸ್ಯೆನೇ ಇರಲ್ಲ. ಚಿಚ್ಚು ಹೇಳಿದ ಐಡಿಯಾ ಚೆನ್ನಾಗಿನೇ ಇದೆ. ಅದೇ ರೀತಿ ಮಾಡಿದ್ರೆ ನಮ್ಗೆ ಯಾರಿಗೂ ಯಾವುದೇ ಕಷ್ಟನೋ ಇರೋದಿಲ್ಲ. ಹಾಗೆ ಚಿಚ್ಚು ಕೊಟ್ಟ ಆ ಐಡಿಯಾ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಕೂಡ ತುಂಬಾನೇ ಇಷ್ಟ ಆಯಿತು. ಅದನ್ನು ಹಾಗೇನೆ ಮಾಡೋಣ ಅಂತ ಅಂದ್ಕೊಂಡ್ರು. ಚಿಚ್ಚು ಹೇಳಿದ ಹಾಗೇನೆ ಕೆಲವು ದಿನಗಳಲ್ಲೇ ಒಂದು ದೊಡ್ಡ ಟ್ಯಾಂಕರ್ ಲಾರಿನ ಊರಿಗೆ ತಗೊಂಡ್ಬಂದು ಅದರಲ್ಲಿ ನೀರು ತುಂಬಿಸ್ಕೊಂಡು ಊರಿನಲ್ಲಿದ್ದ ಎಲ್ರಿಗೂ ಅವರು ಸಪ್ಲೈ ಮಾಡಕ್ ಶುರು ಮಾಡಿದ್ರು. ಇದನ್ನು ನೋಡ್ತಾ ಇದ್ದ ಚಿಕ್ಕ ಮಕ್ಕಳಿಗೂ ಕೂಡ ದೊಡ್ಡವರಿಗೆ ಸಹಾಯ ಮಾಡಬೇಕು ಅನ್ನುವ ಒಂದು ಯೋಚನೆಯೋ ಬಂತು. ಚಿನ್ನೋ, ಬುಜ್ಜಿ, ನಾವು ಕೂಡ ಯಾಕೆ ಮನೆ ಮನೆಗೆ ಹೋಗಿ ಈ ನೀರನ್ನ ಸಪ್ಲೈ ಮಾಡಿ ಕೊಡಬಾರ್ದು? ಏನೋ ಮನೆ ಮನೆಗೂ ಹೋಗಿ ನೀರು ಸಪ್ಲೈ ಮಾಡಬೇಕಾ? ಯಾಕೋ ನಿನಗೆ ಸೋಮಾರಿತನ ಇಲ್ವಾ? ನನ್ನ ಸೋಮಾರಿತನ ನನ್ನ ಹತ್ರನೇ ಇದೆ. ಆದರೆ ಅಮ್ಮನಿಗೆ ಸಹಾಯ ಮಾಡಬೇಕು ಅನ್ನುವ ಯೋಚನೆಯೂ ನನ್ನೊಳಗಡೆ ಇದೆ. ಬುಜ್ಜಿ, ಅವನು ನೋಡಿ ಕಲ್ತ್ಕೋ. ದೊಡ್ಡವರು ಕಷ್ಟಪಡ್ತಾ ಇದ್ದಾರೆ ಅಲ್ವಾ, ಅವ್ರಿಗೆ ಸಹಾಯ ಮಾಡಿದ್ರೆ ಸಂತೋಷ ಪಡ್ತಾರೆ. ಸರಿ, ನನ್ನ ಸೋಮಾರಿ ಮೆದ್ಲನ್ನ ಕೇಳಿ ನೀರನ್ನ ಈಸಿಯಾಗಿ ಸಪ್ಲೈ ಮಾಡೋದು ಹೇಗೆ ಅಂತ ಒಂದು ಐಡಿಯಾ ಕೇಳ್ಕೊಂಡು ನಾನು ಬರ್ತೀನಿ, ಸರಿನಾ? ಹಾಗೆ ಮಕ್ಕಳು 3 ಜನನೂ ಸೇರಿ ಊರಿನಲ್ಲಿರುವ ಎಲ್ಲರ ಮನೆಗೂ ಟ್ಯಾಂಕರ್ ತಗೊಂಡು ಹೋಗಿ ನೀರನ್ನ ಸಪ್ಲೈ ಮಾಡ್ತಾ ಇದ್ರು. ಹಾಗೆ ಆ ಊರಿನಲ್ಲಿ ನೀರಿನ ಕಷ್ಟ ಯಾರಿಗೂ ಇಲ್ಲ ಅನ್ನೋದ್ರಿಂದ ಟುನಿ ಅಂತ ತುಂಬಾನು ಸಂತೋಷಪಟ್ಲು. ಚಿಚ್ಚು, ನೀನು ಮಾಡಿರೋದು ತುಂಬ ದೊಡ್ಡ ಸಹಾಯ. ನಿಜವಾಗ್ಲೂ ನಿಂತರ ಯೋಚನೆ ಮಾಡೋಕ್ಕೆ ಯಾರಿಂದನೂ ಆಗಲ್ಲ. ಧನ್ಯವಾದ ಚಿಚ್ಚು. ಆವಾಗ ಚಿಚ್ಚು ಸಂತೋಷದಿಂದ, ಪರವಾಗಿಲ್ಲ, ಊರಿನವರಿಗೆ ಒಂದು ಕಷ್ಟ ಅಂದರೆ ನನಗೂ ಕೂಡ ಕಷ್ಟ ತಾನೇ. ಅದಕ್ಕೋಸ್ಕರ ನನ್ನ ಹಣನ ಖರ್ಚು ಮಾಡಿ ಏನಾದರೂ ಒಂದು ಮಾಡಿದ್ರಲ್ಲಿ ನನಗೂ ಕೂಡ ತುಂಬಾ ಸಂತೋಷ ಇದೆ. ಚಿಚ್ಚು, ನಿಜವಾಗ್ಲೂ ನೀನು ಜಿಪುಣಿ ಅಂತಾನೆ ಇಷ್ಟು ದಿನ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಒಳ್ಳೆಯವಳು ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಹಾಗೆ ಕುಹು ಬಾತು, ಚೋಟಿಗಿಳಿ, ಟುನಿಗುಬಚ್ಚಿ, ಲೂಸಿ ಪಾರಿವಾಳ ಚಿಚುಕಾಗೆ ಮಹಿ ಹೊದ್ದು ಎಲ್ಲರೂ ತುಂಬಾನು ಸಂತೋಷವಾಗಿದ್ರು. ಆ ಊರಿಗೆ ನೀರಿನ ಸಮಸ್ಯೆ ಶಾಶ್ವತವಾಗಿ ಮುಗ್ದೋಯ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಊರಿಗೆ ಒಂದು ಸಮಸ್ಯೆ ಅಂತ ಬರುವಾಗ ಸ್ವಾರ್ಥದಿಂದ ಯೋಚನೆ ಮಾಡದೆ ಎಲ್ಲರೂ ಒಗ್ಗಟ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಂತಹ ದೊಡ್ಡ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಪರಿಹಾರ ನಮಗೆ ಸಿಗುತ್ತೆ. ಅದು ಅಲ್ಲದೆ ಸ್ನೇಹ ಅನ್ನೋದನ್ನ ಹಣ ಕೊಟ್ಟು ಯಾರಿಂದಾನೂ ತಗೊಳಕ್ಕಾಗಲ್ಲ.